ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತಂದರೆ ಇವತ್ತು ಚೆರಿದು ಮೂಡ್ ಪ್ರೆಸೆಂಟೇಷನ್ ಇದೆ. ಸೊ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನಾನು ಕೂಡ ಪ್ರಿಪೇರ್ ಆಗಿದ್ದೀನಿ. ಸೊ ಅವಕಾಶ ಸಿಕ್ಕಿದ್ರೆ ಮಾಡ್ತೀನಿ. ಇವಾಗ ಕಾಲೇಜ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ತಿಂಡಿ ರೆಡಿಯಾಗಿದ್ದರೆ ಅದನ್ನು ತಿಂದ್ಕೊಂಡು ರೆಡಿಯಾಗಿ ಕಾಲೇಜಿಗೆ ಹೋಗೋಣ. ಇವತ್ತು ನಮ್ಮ ಮನೆ ತಿಂಡಿ ದೋಸೆ, ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಆ್ಯಂಡ್ ಇದಕ್ಕೆ ಎಗ್ ಆ್ಯಡ್ ಮಾಡಿದ್ದೀವಿ. ರೆಡಿ ಎಲ್ಲ ಆಗೋದು, ಕಾಲೇಜ್ಗೆ ಹೋಗೋಣ, ಮೂಡ್ ಪ್ರೆಸೆಂಟ್ ಮಾಡೋಣ, ಬರೋಣ ಅಷ್ಟೇ. ಜಸ್ಟ್ ಬೈಂಡಿಂಗ್ ಮಾಡಿಸ್ಕೊಬಂದು ಲೈಬ್ರರಿಯಲ್ಲಿ ಕೂತಿದ್ದೀವಿ. ಆ್ಯಕ್ಚುಲಿ ಇವತ್ತು ಪ್ರೆಸೆಂಟೇಷನ್ ಇರೋದು ಚಂದನಂದು ಮತ್ತು ಚೆರಿದು, ಬಟ್ ನಾನು ಪ್ರಿಪೇರ್ ಆಗಿ ಬಂದಿದ್ದೆ ಮಾಡಿಬಿಡೋಣ ಇವತ್ತು ಅಂತ ಅಂದ್ಬಿಟ್ಟು. ಆದರೆ ಇವಾಗ ನೋಡಿದ್ರೆ ಚಂದನ್ ಅವರು ನಾನು ಇವತ್ತು ಪ್ರೆಸೆಂಟೇಷನ್ ಮಾಡಲ್ಲ ಅಂತ ಇದ್ದಾರೆ. ನಾನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆದರೆ ಹಿಂಗೆ ಮಾಡೋಕ್ಕಾಗತ್ತೆ, ನಿಮ್ಮ ಫ್ರೆಂಡಿಗೆ ಫಸ್ಟ್ ಆದಮೇಲೆ. ಅದಕ್ಕೋಸ್ಕರ ಚೆರಿನೂ ನಾನು ಇಶ್ಯೂಸ್ನ ಶೇರ್ ಮಾಡಿಕೊಂಡು ನಾನು ಒಳ್ಳೆ ಮಾಡ್ತಾಯಿದ್ದೀನಿ. ಎಷ್ಟೋ ದಿನದ ಕನಸು ಒಟ್ಟಿಗೆ ಮಾಡಬೇಕು ಅಂತ. ಇವತ್ತು ಅದು ಚಂದನನಿಂದ ನನಸಾಗ್ತಾಯಿದೆ. ಏನು ಅನ್ನಿಸ್ತಾ ಇದೆ ಚಂದನ, ನೀವು ಇದು ಚೆರಿ ನನಗೆ ಚಂದನ ಮೇಲೆ ಬೇಜಾರಾಗ್ತಾ ಇದೆ, ಇನ್ನೊಂದು ಕಡೆ ಖುಷಿ ಇದೆ. ನಮ್ಮ ಶಿಲ್ಪಿ ಜೊತೆ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬಿಡ ಚೆರಿ, ಯಾಕಂದರೆ ನಿಮ್ಮ ಫ್ರೆಂಡ್ ನಾನು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಹೇಳಿ ನನಗೆ. ಥ್ಯಾಂಕ್ ಯು ಚಂದನ, ನಿನ್ನಿಂದ ನನಗೆ ಒಂದು ಕನಸು ನನಸಾಗ್ತಾಯಿದೆ. ಓಕೆ, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡೋಣ ಚೆರಿ. ನಿಮಗೆ ಚಂದನ್ ಇದ್ದಿದ್ರೆ ಯಾವ ಥರ ಮಾಡ್ತಿದ್ವು, ಅದಕ್ಕಿಂತ ಚೆನ್ನಾಗಿ ನಾನು ಮಾಡ್ತೀನಿ. ನಿನ್ನೆ ಆ್ಯಕ್ಚುಲಿ ನಾವಿಬ್ಬರೇ ಮಾಡ್ತೀವಿ ಅಂದ್ಕೊಂಡು ಚೆನ್ನಾಗಿ ಬಿಲ್ಡಪ್ ಕೊಟ್ಕೊಂಡ್ರು. ನಾನು ನನ್ನ ಇನ್ನೊಂದು ಫ್ರೆಂಡ್ಗೆ ಹೇಳಿದೆ, ಕ್ಲಾಸ್ಮೇಟ್ಗೆ, ನಾನು ಅವಳು ಮಾಡೋಣ ಅಂದ್ಕೊಂಡ್ವಿ. ಅವಳು ಇವತ್ತು ಪ್ರಿಪೇರ್ ಆಗಿಲ್ಲ ಅಂದ್ಬಿಟ್ಟು ಓಕೆ ನೀವು ಮಾಡಿ ಅಂತ ಅಂದರು. ಇವಾಗ ನೋಡಿದ್ರೆ 10:30 ಫ್ಯಾಕ್ಟ್ ಕೇಳೋಳೆ ಗೈಸ್. ನಾಳೆ ಪ್ರೆಸೆಂಟೇಷನ್ ಇರ್ತೀರಿ, ಇವತ್ತು ಫ್ಯಾಕ್ಟ್ ಕಲಿತಾವಳೆ. ಏನು ಹೇಳೋದಪ್ಪ ಈ ಹುಡುಗಿರಿ. ಇನ್ನೂ ಕೆಳಗಡೆಗೆ ನೋಡೋಣ, ಮೂಡ್ ಕೋಟಲ್ಲಿ ಸಿಗ್ತೀವಿ. ಲಾಸ್ಟ್ ಮಿನಿಟಲ್ಲಿ ಮತ್ತೆ ಪ್ರಿಪೇರ್ ಆಗ್ತಿರೋದ್ರಿಂದ ಮತ್ತೆ ಜೆರಾಕ್ಸ್ ಮಾಡ್ಸೋಕೆ ಹೋಗ್ತಾಯಿದ್ದೀನಿ. ನಾನು ಪ್ರಿಪೇರ್ ಆಗಿರೋದೇ ಒಂದು, ಮಾಡೋಕ್ಕೆ ಹೋಗ್ತಿರೋದೇ ಒಂದು. ನೋಡೋಣ ಏನಾಗುತ್ತೆ ಅಂತ. ಜೆರಾಕ್ಸ್ ಮಾಡಿಸ್ಕೊಂಡು ಜಸ್ಟ್ ಬಂದೆ. 40 ನಿಮಿಷ ಅಷ್ಟೇ ಇರೋದು. ಈಗ ಬೇಗ ಹೋಗಿ ಪ್ರಿಪೇರ್ ಆಗಬೇಕು. ಲಾಸ್ಟ್ ಮಿನಿಟ್ ಎಷ್ಟು ಬೇಗ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ರೆಡಿ ಆಗೋದು. ಒಂದು ಏನಂದರೆ ಮೂಡ್ ಕೋಟ್ ಮುಗಿಸ್ಕೊಂಡ್ರೇ ಒಂದು ದೊಡ್ಡ ಸ್ಟ್ರೆಸ್ಸು ಕಡಿಮೆ ಆದಂಗೆ. ಇವಾಗ ಖುಷಿ ಆಗ್ತಾಯಿದೆ. ಇನ್ನು ಉಳಿದಿದ್ದ ವರ್ಕ್ನ ಮಾಡಬೇಕು, ಮಾಡೋಣ ಅದನ್ನು ಆದಷ್ಟು ಬೇಗ ಮುಗಿಸ. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಲಕ್ ತಂದಿದ್ದೀವಿ, ಪಾಲಕ್ ಪಲಾವ್ ಮಾಡೋದಕ್ಕೆ. ಮಾರ್ನಿಂಗ್ ನಾನು ಅಡುಗೆ ಮಾಡಿದೆ, ಆಫ್ಟರ್ನೂನ್ ಅವಳು ಮಾಡ್ತಾಳೆ, ನೈಟು ಉಳಿದಿದ್ದನ್ನು ತಿಂತೀವಿ ಗೈಸ್. ಬ್ಯಾಚುಲರ್ ಲೈಫ್ ಅಡ್ಜಸ್ಟ್ಮೆಂಟ್. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಬಟ್ಟೆ ವಾಶ್ ಮಾಡಿ
ಇನ್ನೇನೋ ಆರಾಮಾಗಿ ಕೂತ್ಕೋಬೇಕು ಅನ್ನೋ ಟೈಮಲ್ಲಿ ಈ ರೆಗ್ಯುಲೇಟ್ರ್ ಪೈಪ್ ಕಟ್ಟಾಗಿ ಟ್ಯಾಕ್ಸ್ ಬಿದ್ದಿದೆ ಗೈಸ್, 600 ರುಪೀಸ್. ಏನು ಮಾಡೋಕ್ಕಾಗಲ್ಲ, ಬೈ ಮಿಸ್ಸಾಗಿ ಆಗೋದಕ್ಕೆ. ಸೊ ಅದೆಲ್ಲ ರೆಡಿ ಮಾಡಿಸ್ಕೊಬಂದು ಇವಾಗ 8:30 ಕಾಫಿ ಮಾಡ್ತಾಯಿದ್ದಾರೆ. ಅದನ್ನು ಕುಡಿದ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.